ಬಸ್ಸೆಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ ಏನು ಮೇನ್ ಮ್ಯಾಚಸ್ನ ನಮ್ಮ ಬೆಂಗಳೂರು ಬುಲ್ಸ್ ಸೋತು, ಅದು ಕೂಡ ಕ್ಲೋಸ್ ಗೇಮ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್ ಅಂತಲೇ ಹೇಳ್ಬೋದಾಗಿದೆ. ಕೊನೆ ಕ್ಷಣದಲ್ಲಿ ಅದು ಕೂಡ ಟೈ ಬ್ರೇಕರ್ ಬರ್ತಿತ್ತು. ಇದೇನಾದರೂ ಒಂದು ಏನಪ್ಪ ಅಂತ ಹೇಳಿದ್ರೆ ಅಂಪೈರಿಂದ ಮೋಸ ಆಯ್ತು ನಮ್ಮ ಬೆಂಗಳೂರು ಬುಲ್ಸ್ಗೆ ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೇನೆ. ಯಾಕಪ್ಪ ಅಂತ ಹೇಳಿ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಹರಿದಾಡ್ತಿರೋದು ಅಂಪೈರ್ ಆ ರೀತಿ ಕಾಲ್ ಮಾಡಿರೋದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಸೋಲ್ಗೆ ಮೇನ್ ರೀಸನ್ ಆಯಿತು ಅಂತ. ಅದು ಅವರಿಂದನೇ ಹೆಚ್ಚಿನದಾಗಿ ರೀಸನ್ ಆಯಿತು ಅಥವಾ ನಮ್ಮ ಬೆಂಗಳೂರು ಪ್ಲೇಯರ್ಸ್ಗಳು ಏನಾದರೂ ಹೆಚ್ಚಿನದಾಗಿ ಮೋಟಿವೇಶನ್ ಮಾಡ್ಬೋದಾಗಿತ್ತಾ? ಅದಾದಮೇಲೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಬಿ ಸಿ ರಮೇಶ್ ಅವರು, ಅದೇ ರೀತಿಯಾಗಿ ಕ್ಯಾಪ್ಟನ್ ಆಗಿರುವಂಥ ಅಂಕುಶ್ ಅವರು ಏನು ಹೇಳಿದ್ರು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲೊಂದು ವಿಸಿಟ್ ಮಾಡ್ತಾ ಹೊಸಬರಾಗಿದ್ದರೆ ಬೇಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಎಸ್ಟೇಟೇ ಹೋಗೋದಾದ ಮೊದಲೇದಾಗಿ ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ ಏನು ಮ್ಯಾಚ್ನ ಸೋಲ್ತು ಅದ್ರಲ್ಲಿ ಮೇನ್ ಹಾಕೊಂಡು ಎರಡು ಪ್ಲೇಯರ್ಸ್ಗಳು ನಿನ್ನೆ ಸ್ಟಾರ್ಟಿಂಗ್ 7ನಲ್ಲಿ ಸಿಕ್ಕಾಪಟ್ಟೆ ಅಜೀಬ್ನ ಮೂಡಿಸಿದ್ದು ಅಂತಲೇ ಹೇಳ್ಬೋದಾಗಿದೆ. ಒಂದು ಧೀರಜ್ ಅವರು. ನನ್ನ ಪ್ರಕಾರ ಪೋಸ್ಟ್ ಮ್ಯಾಚ್ ಅನಾಲಿಸಿಸಲ್ಲೇ ಹೇಳಿದ್ದೆ, ಧೀರಜ್ ಅವರು ಒಂದು ಸಿಕ್ಕಾಪಟ್ಟೆ ಅಜೀಬಾಗಿ ಆಟ ಆಡಿರೋದು. ಅದೇ ರೀತಿ ಅವ್ರ ಜೊತೆಗೆ ಅಲ್ರಿಜಾ ಅವರು, ಇರಾನಿ ಆಟಗಾರ, ಆಲ್ರೌಂಡರ್ ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದು. ಕೊನೆಯಲ್ಲಿ ನನ್ನ ಪ್ರಕಾರ ಅವ್ರನ್ನೇ ಬಿಟ್ಕೊಂಡು ಗಣೇಶ್ ಬಿ ಅವ್ರು ಇಂಪ್ಯಾಕ್ಟ್ ಆಗಿರೋದು. ನನ್ನ ಪ್ರಕಾರ ಅವರಿಬ್ಬರನ್ನ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ 7ಇಂದ ಕಿತ್ತಾಕೊಂಡು ಬೇರೆಯವ್ರನ್ನ ಆ್ಯಡ್ ಮಾಡಬೇಕು ಅಂತಲೇ ಹೇಳ್ಬೋದಾಗಿದೆ. ಯಾವ ರೀತಿ ಇಲ್ಲಿ ಪುನೇರಿ ಪಲ್ಟನ್ಸು ಎಷ್ಟು ಬೇಗ ಅಮಾನ್ ಅವ್ರನ್ನ ತೆಗೆದು ಯಾವ ರೀತಿ ವಿಶಾಲ್ ಭಾರದ್ವಾಜ್ ಅವ್ರನ್ನ ತಂದರು, ಒನ್ ಆಫ್ ದ ಮೋಸ್ಟ್ ಪರ್ಸನ್ ಅಂತಲೇ ಹೇಳ್ಬೋದಾಗಿದೆ ಪುನೇರಿ ಪಲ್ಟನ್ಸ್ ವಿನ್ ಆಗಲಿಕ್ಕೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ಅಲ್ಲಿ ಧೀರಜ್ ಅವ್ರದ್ದು ಒಂದು ಟ್ಯಾಕಲ್ ವಿಶಾಲ್ ಭಾರದ್ವಾಜ್ ಅವ್ರು ಮಾಡದೇ ಇದ್ದರೆ ನಮ್ಮ ಬೆಂಗಳೂರು ಬುಲ್ಸ್ ಈಸಿಯಾಗಿ ವಿನ್ ಆಗ್ತಿತ್ತು ಅಂತಲೇ ಹೇಳ್ಬೋದಾಗಿದೆ. ವಿಶಾಲ್ ಭಾರದ್ವಾಜ್ ಅವ್ರನ್ನ ಯಾವ ಟೈಮಲ್ಲಿ ಅಜಯ್ ಠಾಕೂರ್ ಅವರು ತಂದರು ಪುನೇರಿ ಪಲ್ಟನ್ಸಲ್ಲಿ, ಅಮ್ಮನ್ ಅವ್ರ ಹತ್ರ ಆಗ್ತಾ ಇರಲಿಲ್ಲ ಅಂತ. ಅದೇ ರೀತಿಯಾಗಿ ಬಿ ಸಿ ರಮೇಶ್ ಅವರು ಅದೊಂದು ಚೇಂಜಸ್ ಮಾಡಬೇಕಾಗಿತ್ತು. ಆದರೂ ಕೂಡ ಟೀಮ್ ಅಂತ ಬಂದರೆ ಟೀಮ್ 100% ಕಾನ್ಫಿಡೆನ್ಸ್ ಕೊಡೋದಂತ ಹೌದು. ನೆಕ್ಸ್ಟ್ ಮ್ಯಾಚಲ್ಲಿ ಇದು ಎಲ್ಲ ಜಿದ್ದನ 100% ನಮ್ಮ ಬೆಂಗಳೂರು ಬುಲ್ಸ್ ತೀರಿಸ್ಕೊಳತ್ತೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟಲ್ಲಿ ಏನಪ್ಪ ಅಂತ ಹೇಳಿದರೆ ಅಲ್ಲಿ ಹೆಚ್ಚಿನದಾಗಿ ಪುನೇರಿ ಪಲ್ಟನ್ಸ್ ಪರವಾಗಿ ಪಂಕಜ್ ಮೋಹಿತ್ ಅವರು ಸಾಲಿಡ್ ಹಾಕೊಂಡು ಆಟ ಆಡಿರೋದು ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಬೆಂಗಳೂರು ಬುಲ್ಸಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಂಕುಶ್ ಅವರು ಹೈಯೆಸ್ಟ್ ಟ್ಯಾಕಲ್ನ ಮಾಡಿರೋದು. ಹೈಯೆಸ್ಟ್ ಟ್ಯಾಕಲ್ ಅಂತ ಬಂದರೆ ಅಂಕುಶ್ ಅವರು. ಅದೇ ರೀತಿಯಾಗಿ ಸಂಜಯ್ ಅವರು ಅಂಕುಶ್ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಿದ್ರು ಅಂತ ಹೇಳಿದರೆ ಜಸ್ಟ್ ಮೂಮೆಂಟಮ್ ಆದರೆ ಸಾಕು ಸಂಜಯ್ ಅವರು ಹೋಗಿ ಬಿದ್ದು ಬಿಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಅವ್ರದ್ದು ಕನೆಕ್ಟಿಂಗ್ ಸಿಕ್ಕಾಪಟ್ಟೆ ಒಳ್ಳೇದಾಕೊಂಡಿತ್ತು, ಬಾಂಡಿಂಗ್ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಅಂಕುಶ್ ಅವರು ಕಾಲ್ನ ಕೊಟ್ಟ ತಕ್ಷಣ ಸಂಜಯ್ ಅವರು ಡಿಫೆನ್ಸಲ್ಲಿ ಕಾರ್ಯವನ್ನು ಮಾಡ್ತಿದ್ರು. ಅದೇ ಯೋಗೀಶ್ ದಹಿ ಅವರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು, ಅದೇನೂ ಕೂಡ ರೀಚ್ ಮಾಡಲಿಲ್ಲ. ಯೋಗೀಶ್ ದಹಿ ಅವರು ಸ್ವಲ್ಪ ಮೇಲ್ಗೈ ಅಪ್ಪರ್ ಹ್ಯಾಂಡ್ ಆಗಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ. ಅಂಕುಶ್ ಅವ್ರ ಬಗ್ಗೆ ಹೇಳಬೇಕು ಅಂತಲೇ ಇಲ್ಲ, ಆ ರೀತಿ ಸಾಲಿಡ್ ಹಾಕೊಂಡು ಆಡ್ಕೊಂಡಿರೋದು, ಹೈಫೈ ಕೂಡ ಮಾಡಿರೋದು. ಪ್ಲೇಯರ್ ಆಫ್ ದ ಮ್ಯಾಚ್ ಆಕಾಶ್ ಶಿಂದೆ ಅವ್ರು ಆಗಿರ್ಬೋದು, ಆದರೂ ಕೂಡ ಅಲ್ಲಿ ಯಾವ ರೀತಿ ಗೌರವ್ ಖಾತ್ರಿ ಅವರು ಕೂಡ ಆಕಾಶ್ ಶಿಂದೆ ಅವ್ರನ್ನ ಹಿಡಿದದ್ದು. ಅದರಲ್ಲಿ ಮೇನ್ ಹಾಕೊಂಡು ಪಂಕಜ್ ಮೋಹಿತ್ ಅವ್ರದ್ದು ನನ್ನ ಪ್ರಕಾರ ಅವ್ರದ್ದೊಂದು ಜೆರ್ಸಿ ಹೋಲ್ಡ್. ಸಂಜಯ್ ಅವರಿಗೆ ಮೊದಲೇದಾಗಿ ವಾರ್ನಿಂಗ್ ಕೊಟ್ಟಿದ್ರು ಅಂಪೈರ್ಸ್ಗಳು. ನೆಕ್ಸ್ಟಲ್ಲಿ ಸಂಜಯ್ ಅವರೇ ಮತ್ತೊಮ್ಮೆ ಮಾಡಲಿಕ್ಕಾಗಿ ನನ್ನ ಪ್ರಕಾರ ಗ್ರೀನ್ ಕಾರ್ಡ್ ಕೊಡ್ಬೋದಾಗಿತ್ತು, ಆದರೆ ಅಂಪೈರ್ಸ್ಗಳು ಅಲ್ಲಿ ಒಂದು ಪಾಯಿಂಟನ್ನೇ ಕೊಟ್ಟಿರೋದು ಅಂತಲೇ ಹೇಳ್ಬೋದಾಗಿದೆ. ಇಲ್ದಿದ್ದ ಟೈ ಬ್ರೇಕರು ಕೂಡ ಆಗ್ತಾ ಇರಲಿಲ್ಲ, ನಮ್ಮ ಬೆಂಗಳೂರು ಬುಲ್ಸ್ ಈಸಿಯಾಗಿ ವಿನ್ ಆಗ್ತಿದ್ರು. ಅದೇ ರೀತಿಯಾಗಿ ಆಲ್ ಔಟ್ ಟೈಮಲ್ಲಿ ಮಲ್ಟಿಪಲ್ ಪಾಯಿಂಟ್ಸ್ಗಳನ್ನು ನಮ್ಮ ಬೆಂಗಳೂರು ಬುಲ್ಸ್ ಲೀಕ್ ಮಾಡಿರೋದು, ಅದ್ರ ಕೂಡ ಮೇನ್ ರೀಸನ್ ಆಯಿತು ನಮ್ಮ ಬೆಂಗಳೂರು ಬುಲ್ಸ್ ಸೋಲಿಕ್ಕೆ. ಯಾಕಪ್ಪ ಅಂತ ಹೇಳಿದ್ರೆ ಪಂಕಜ್ ಮೋಹಿತ್ ಅವ್ರದ್ದು ನನ್ನ ಪ್ರಕಾರ ಆಲ್ ಔಟ್ ಆಗುವಂಥ ಸಿಚುವೇಶನ್, ಆಕಾಶ್ ಶಿಂದೆ ಅವರು ಪಾಪ ಬಡ್ಕೊಂಡು ಒಂದೊಂದು ಪಾಯಿಂಟ್ನ ತಗೊಬಂದ್ಕೊಂಡು ಪುನೇರಿ ಪಲ್ಟನ್ಸ್ನ ಆಲ್ ಔಟ್ ಹೊಸ್ತಿಲಲ್ಲಿ ಒಬ್ಬ ಪಂಕಜ್ ಮೋಹಿತ್ ಅವರು ಒಬ್ಬರಿದ್ದರು, ಅಲ್ಲಿ ಮೇನ್ ಹಾಕ್ಕೊಂಡು ಬೋನಸ್ನ ಬಿಟ್ಕೊಟ್ರು. ಆಲ್ ಔಟ್ ಅಲ್ಲ, ಕೊನೆಯಲ್ಲಿ ಮೂಮೆಂಟಮ್ ಮಾಡಲಿಕ್ಕೆ ಈಸಿಯಾಗಿ ಹಿಡಿಯಬಹುದು ಅಂತ ಒಳಗೆ ಬಂದಾಗ ಅಲ್ಲಿ 3 ಪಾಯಿಂಟು, ಲಿಟ್ರಲಿ 3 ಪಾಯಿಂಟು ನಮ್ಮ ಬೆಂಗಳೂರು ಬುಲ್ಸ್ ಬಿಟ್ಕೊಟ್ಟದ್ದು. ಅದೊಂಥರ ಸಿಕ್ಕಾಪಟ್ಟೆ ಕೋಇನ್ಸಿಡೆನ್ಸ್ ಅಥವಾ ಏನು ಅಂತ ಗೊತ್ತಾಗಲ್ಲ. ಒನ್ ಆಫ್ ದ ಮೋಸ್ಟ್ ವಾಂಟೆಡ್ 4 ಕ್ರೂಷಿಯಲ್ 4 ಪಾಯಿಂಟ್ಸ್ಗಳು ಹೋಗೋದು, ಅದರಿಂದ ಲೀಡ್ಗೆ ಒಂದು ಕಡೆ ಬಂದರು. ಅದೇ ರೀತಿಯಾಗಿ ಆಲ್ ಔಟಿಂದನೂ ಕೂಡ ಅವರು ಬಚಾವಾದರು ಅಂತಲೇ ಹೇಳ್ಬೋದಾಗಿದೆ. ಪುನೇರಿ ಪಲ್ಟನ್ಸ್ಗೆ ಈಸಿಯಾಗಿ 2 ನಮ್ಮ ಬೆಂಗಳೂರು ಬುಲ್ಸ್ ನಿನ್ನೆ ಆಲ್ ಔಟ್ ಆಗಿರೋದು ಒಂದೇ ಬಾರಿ. ಬೆಂಗಳೂರು ಬುಲ್ಸ್ ಎಕ್ಸ್ಟ್ರಾ 2 ಪಾಯಿಂಟ್ಸ್ಗಳು ಸಿಕ್ಕೋದು ಈಸಿ ಆಯಿತು ಪುನೇರಿ ಪಲ್ಟನ್ಸ್ಗೆ. ಎಲ್ಲ ಕೂಡ ನಮ್ಮ ಬೆಂಗಳೂರು ಬುಲ್ಸ್ನ ಅಪೋಸಿಟೇ ಆಗಿರೋದು ಬಿಟ್ಟರೆ ಪುನೇರಿ ಪಲ್ಟನ್ಸ್ಗಂತೂ ಸಿಕ್ಕಾಪಟ್ಟೆ ಲಕ್ಕಿತ್ತು ಅಂತಲೇ ಹೇಳ್ಬೋದಾಗಿ ನಿನ್ನೆ ದಿನ ಅಂತೂ. ಅವ್ರ ಕಡೆ ಅಸ್ಲಾಂ ಅವ್ರನ್ನ ಯಾವಾಗ ವಿಕೆಟ್ ಆದರು ಅಂದರೆ ಯಾವಾಗ ಹಿಡಿದ್ರು ಅಥವಾ ಹಿಡಿಲಿಲ್ಲ ನನ್ನ ಪ್ರಕಾರ ಅಸ್ಲಾಂ ಅವ್ರಿಗೆ ಹೆಚ್ಚಿನದಾಗಿ ಅವ್ರನ್ನ ಟ್ಯಾಕಲಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ರೈಡರ್ಸ್ಗಳು ಅವ್ರನ್ನ ಹೆಚ್ಚಿನದಾಗಿ ಮುಟ್ಸ್ಕೊಂಡಿರೋದು ಹೆಚ್ಚು, ಅದರಿಂದನೇ ಅಸ್ಲಾಂ ಅವ್ರ ಹೆರ್ಗೆ ಹೋಗಿರೋದಷ್ಟೇ ಬಿಟ್ಟರೆ ಪುನೇರಿ ಪಲ್ಟನ್ಸ್ ಆಯಿತು. ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಅಂಪೈರ್ಸ್ಗಳು ಯಾವ ರೀತಿ ಕೊಟ್ಟರು, ಅಲ್ಲಿ ಗ್ರೀನ್ ಕಾರ್ಡ್ ಕೊಡುವಲ್ಲಿ
ಮೇನ್ ಹಾಕೊಂಡು ಪಾಯಿಂಟ್ನ ಬಿಟ್ಕೊಟ್ಟಿರೋದು ಅದು ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಹೆಚ್ಚಿನದಾಗ. ಯಾಕಪ್ಪ ಅಂತ ಹೇಳಿದ್ರೆ ಅದು ನನ್ನ ಪ್ರಕಾರ ಜರ್ಸಿ ಹೋಲ್ಡ್ಗಿಂತ ಹೆಚ್ಚಿನದಾಗಿ ನನ್ನ ಪ್ರಕಾರ ಅವರು ಕಾಲ್ಗಳನ್ನು ಹಿಡ್ಕೊಂಡೇ ಇದ್ದರು ನನ್ನ ಪ್ರಕಾರ. ಹಿಂದೆ ಅಂಕುಶ್ ಅವರು ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಅದು ಅಷ್ಟೊಂದು ಜರ್ಸಿ ಪುಲ್ಲಿಂಗ್ ಏನು ಆಗ್ತಾ ಇರಲಿಲ್ಲ. ಆದರೂ ಅಂಪೈರ್ಸ್ಗಳ ಕಣ್ಣಿಗೆ ಯಾವ ರೀತಿ ಕಾಣಿಸ್ತೋ ಯಾರು ಗೊತ್ತಿದೆ. ಒಟ್ಟು ಮೊದಲೇದಾಗಿ ವಾರ್ನಿಂಗ್ ಕೊಟ್ಟಿದ್ದ ಲೆಕ್ಕಕ್ಕೆ ನನ್ನ ಪ್ರಕಾರ ಮತ್ತೆ ಸಂಜಯ್ ಅವರಿಗೆ ವಾರ್ನಿಂಗ್ ಕೊಡದೆ ಅಲ್ಲಿ ಮೇನ್ ಹಾಕೊಂಡು ಪಾಯಿಂಟ್ನ ಕೊಟ್ಟಿರೋದು ಅಂತಲೇ ಹೇಳ್ಬೋದು ಪುಣೆ ಪಲ್ಟನ್ಸ್ಗೆ. ಅದೊಂದು ಮೇನ್ ರೀಸನ್ನು. ಮತ್ತೇನಪ್ಪ ಅಂತ ಹೇಳಿದ್ರೆ ಈ ಇಬ್ಬರು ಪ್ಲೇಯರ್ಸ್ಗಳನ್ನ ಚೇಂಜ್ ಮಾಡಬೇಕಾಗಿದೆ. ಗಣೇಶ್ ಬಿ ಅವರು ಬರ್ಬೋದು, ಅಥವಾ ನನ್ನ ಪ್ರಕಾರ ಅಲ್ಲಿ ನನ್ನ ಪ್ರಕಾರ ಧೀರಜ್ಗಿಂತ ನನ್ನ ಪ್ರಕಾರ ಧೀರಜ್ ಏನು ಕೂಡ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ನನ್ನ ಪ್ರಕಾರ ಧೀರಜ್ ಅವ್ರನ್ನ ತೆಗಿಲೇಬೇಕು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಅನ್ನಿಸ್ತಾ ಇದೆ. ಅವ್ರ ಬದಲಾಗಿ ಸತ್ಯಪ್ಪ ಮೊಟ್ಟಿಯವರು ಇರ್ಬೋದು, ಅಥವಾ ಯಾವುದೇ ಒಬ್ಬ ಕಾರ್ನರ್ ಅಂತೂ 100% ಇರೋದಂತೂ ಹೌದು. ನೆಕ್ಸ್ಟ್ ಸ್ಟಾರ್ಟಿಂಗ್ 7 ಯಾವ ರೀತಿ ಬರಬೇಕು, ಮೇನ್ ಒಂದು ಕಾನ್ಫಿಡೆನ್ಸ್ ಇರುವಂಥ ಸ್ಟಾರ್ಟಿಂಗ್ 7. ಅದೇ ರೀತಿಯಾಗಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಕಾಶ್ ಹಿಂದೆ ಅವ್ರಿಗೆ ಸಿಕ್ಕಿರೋದು. ಆ ರೀತಿ ಸಾಲಿಡ್ ನಿನ್ನೆ ರೈಡಿಂಗ್ ಪಾಯಿಂಟ್ಸ್ಗಳನ್ನ ತಂದಿರೋದು. ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು 100% ಮರೆಯುವಾಗಿಲ್ಲ. ನಮ್ಮ ಆಕಾಶ್ ಹಿಂದೆ ಅವರಿಗೆ ಹೆಚ್ಚಿನದಾಗಿ ಸ್ಟಾರ್ಟಿಂಗಲ್ಲಿ ಪಾಯಿಂಟ್ಸ್ಗಳು ಬರ್ತಾ ಇರಲಿಲ್ಲ. ಆಶೀಶ್ ಮಲ್ಲಿಕ್ ಅವರು ಯಾವ ರೀತಿ ರೈಡಿಂಗ್ ಮಾಡ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ಗೆ ಪಾಯಿಂಟ್ಸ್ಗಳನ್ನ ತಂದು ಕೊಡ್ತಿದ್ರು. ಒನ್ ಆಫ್ ದ ಟಾಪ್ ರೈಡರ್ ಅಂತಲೇ ಹೇಳ್ಬೋದು ಆಶೀಶ್ ಮಲ್ಲಿಕ್ ಅವರು. ಅವ್ರಿಗೆ ಮೇನ್ ಹಾಕೊಂಡು ಬೇಕಾದ ಟೈಮಲ್ಲಿ ಆ ರೀತಿ ಸ್ಪೀಡ್ನ ಮೇಂಟೈನ್ ಮಾಡಿಕೊಂಡು ಪಾಯಿಂಟ್ಸ್ಗಳನ್ನ ಕಿತ್ಕೊಂಡು ಬರ್ತಿದ್ದು ಪುನೇರಿ ಪಲ್ಟನ್ಸಿಂದ. ಆ ರೀತಿ ಸಾಲಿಡ್ ಇರುವಂಥ ಪುನೇರಿ ಪಲ್ಟನ್ಸ್ಗೆ ಈ ಲೆವೆಲ್ ತನಕ ಭಯ ಹುಟ್ಟಿಸಿರುವಂಥ ಟೀಮ್ ನಮ್ಮ ಬೆಂಗಳೂರು ಬುಲ್ಸ್ ಅಂತಲೇ ಹೇಳ್ಬೋದು ಈ ಸೀಸನ್ನಲ್ಲಿ. ನನ್ನ ಪ್ರಕಾರ ಹೈ ಆನ್ ಕಾನ್ಫಿಡೆನ್ಸ್ ನಮ್ಮ ಬೆಂಗಳೂರು ಬುಲ್ಸ್ ನೆಕ್ಸ್ಟ್ ಮ್ಯಾಚ್ಗೆ ಹೋಗುತ್ತೆ. 100% ನೆಕ್ಸ್ಟ್ ಮ್ಯಾಚ್ನ ವಿನ್ ಆಗೇ ಆಗುತ್ತೆ ಗೈಸ್. ಯಾವುದೇ ಟೀಮ್ ಆದರೂ ಕೂಡ ಮತ್ತೆ ಪುನೇರಿ ಬಂದರೂ ಕೂಡ ಪುನೇರಿಗೆ ಹೊಡೆಯುವಂಥ ತಾಕತ್ತು ನಮ್ಮ ಬೆಂಗಳೂರು ಬುಲ್ಸ್ಗಿದೆ. ಆ ರೀತಿ ಕಾನ್ಫಿಡೆನ್ಸ್ ಬಂದು ಟೈ ಬ್ರೇಕರಲ್ಲಿ ಇದು ರೂಲ್ಸ್ ಯಾವ ರೀತಿ ಸೂಪರ್ ಓವರ್ ಆಗುತ್ತಲ್ಲ ಅದರಲ್ಲಿ ಏನು ಮಾಡಲಿಕ್ಕೂ ಬರೋಲ್ಲ. ಇದು ಕೊನೆ ಮೂಮೆಂಟಲ್ಲಿ ವಿನ್ ಆಗಿರೋದಷ್ಟೇ ಬಿಟ್ಟರೆ ಎರಡು ಕೂಡ ಈಕ್ವಾಲಿಟಿ, ಎರಡು ಟೀಮ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಪಿಲ್ಲರ್ಸ್ಗಳಿರೋದಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ಯಾವ್ಯಾವ ರೀತಿ ಮಿಸ್ಟೇಕ್ಗಳನ್ನ ಮಾಡ್ತು, ನೆಕ್ಸ್ಟಲ್ಲಿ ಯಾವ ರೀತಿ ಸರಿ ಮಾಡ್ಕೊಂಡು ಬರಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಶೇರ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಪಿಕಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.